Hello students, welcome to Dhruvika Academy, PGCET 2024, MBA, MCA, ME, MTech, M Architecture. ಈ ಒಂದು ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾದಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಮಾಡ್ಕೊಳ್ಳೋಂಥ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ಅಗೇನ್ ಕೆ ಎದವರು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ PGCET 2024 ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಪ್ರಕ್ರಿಯೆಗಳಿಗೆ ದಿನಾಂಕ ವಿಸ್ತರಣೆ ಮಾಡಲಾಗಿದ್ದು, ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮ ವಹಿಸಬಹುದಾಗಿದೆ. ಅಂದರೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡುವಂಥ ಡೇಟು ಎಕ್ಸ್ಟೆಂಡ್ ಆಗಿದೆ. ಅದು ನಿನ್ನೆವರೆಗೂ ಅಂದರೆ 6ನೇ ತಾರೀಕುವರೆಗೂ ನೀವು ಫೀಸ್ನ ಪೇಮೆಂಟ್ ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್ 7ನೇ ತಾರೀಕಲ್ಲಿ ನೀವು ಅಂದರೆ ಇವತ್ತು ಸಂಜೆ 5:30 ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ಮೆಜಾರಿಟಿ 99% ಸ್ಟೂಡೆಂಟ್ಸು ಕಾಲೇಜೆಲ್ಲ ರಿಪೋರ್ಟ್ ಮಾಡ್ಕೊಂಡಿರ್ತಾರೆ ಇವತ್ತಿಗೆ. ಬಟ್ ಅಂದರೂ ಕೂಡ ಅವರು ಸೀಟ್ನ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ವಾಟ್ ಈಸ್ ದ ಮೇನ್ ರೀಸನ್ ನೋಡ್ರಿ. ಇಲ್ಲಿ ಆ ಮೇನ್ ರೀಸನ್ ನೋಡ್ಕೋಕ್ಕಿಂತ ಮುಂಚೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡ್ಕೊಡ್ರಿ. ಅಪ್ ಟು 10th ಅಂದರೆ 10ನೇ ತಾರೀಕು ಒಳಗಾಗಿ ನೀವು ಫೀಸ್ನ ಪೇಮೆಂಟ್ ಮಾಡ್ಕೋಬೋದು ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು 11ನೇ ತಾರೀಕು ಒಳಗೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೋದು ಸಂಜೆ 5:30 ಒಳಗಾಗಿ, ರೈಟ್. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಉದ್ದೇಶ ಏನಿತ್ತು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಟು ಎಕ್ಸ್ಟೆಂಡ್ ದಿಸ್ ಡೇಟ್? ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗಿದೆ. ಯಾಕೆ ಈ ಸೀಟ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗಿದೆ, ನಾನು ಲಾಸ್ಟು ವೀಡಿಯೋದಲ್ಲಿ ಹೇಳಿದ್ದೆ. ಬಿಕಾಸ್ ಆಫ್ ವೇರಿಯಸ್ ರೀಸನ್. ಒಂದು ಕಾಲೇಜು ನಮಗೆ ಬೇಕಾದಂಥ ಕಾಲೇಜ್ ಸಿಕ್ಕಿಲ್ಲ. ಸೆಕೆಂಡ್ ಒನ್ ಬಂದುಬಿಟ್ಟು ಕಾಲೇಜ್ ಫೀಸ್ ಸಿಕ್ಕಾಬಟ್ಟೆ ಬೇರೆ ಕಾಲೇಜ್ ಫೀಸ್ ಕೇಳ್ತಾ ಇದ್ದಾರೆ. ಸೊ ಅದೊಂದು ರೀಸನ್ನು. ಇನ್ನೂ ಕೆಲವೊಂದು ಕಾಲೇಜ್ಗಳು, ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಕಾಲೇಜ್, ಇನ್ನೂ ಕೆಲವೊಂದು ಕಾಲೇಜ್ಗಳು ಆಲ್ರೆಡಿ ಫಸ್ಟ್ ಸೆಮಿಸ್ಟರ್ನ ಮುಗಿಸಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೆಕೆಂಡ್ ಸೆಮಿಸ್ಟರ್ ಹೋಗಿ ನೀವು ಡೈರೆಕ್ಟಾಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ. ಸೊ ಇಟ್ ಮೇ ಬಿ ವೇರಿಯಸ್ ರೀಸನ್, ಅವ್ರಿಗೆ ಅವ್ರದ್ದೇ ಆದಂತಹ ರೀಸನ್ಗಳಿದ್ದಾವೆ. ಸೊ ಇಲ್ಲಿ KE ಪ್ರೊಸೆಸ್ ಕೂಡ ಡಿಲೇ ಆಗಿರೋದ್ರಿಂದ ಇದೆಲ್ಲ ಆಗ್ತಿದೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಬೇರೆ ಕ್ವೈರೀಸ್ ಇರೋದ್ರಿಂದ ಸೊ ನಿಮಗೆ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗಿದೆ, ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳು ಸಿಕ್ಕಿಲ್ಲದೆ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಇವರಿಗೆ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡಬೇಕು ಅಂದರೆ ಎಷ್ಟು ಸೀಟ್ಗಳು ಕ್ಯಾನ್ಸಲ್ ಆಗುತ್ತವೆ, ಎಷ್ಟು ಸೀಟ್ಗಳು ಉಳಿತವೆ ಅಂತ ಗೊತ್ತಾದರೆ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡಬೇಕಾ, ಥರ್ಡ್ ರೌಂಡ್ ಮಾಡಬೇಕಾ ಬೇಡವಾ ಅಂತ ಡಿಸಿಷನ್ ಬರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋ ಕೂಡ ಒಂದು ಅವಕಾಶನ ಕೊಟ್ಟಿದ್ದಾರೆ. ಸೊ ನೋಡಿರಿ, ಇಲ್ಲಿ ಇಷ್ಟು ದಿನ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರೋರು ನೀವು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಫೀಸ್ ವಾಪಸ್ ರಿಫಂಡ್ ಬರಲ್ಲ ಅಂತ ಹೇಳಿದರು. ಬಟ್ ಇವಾಗ ಒಂದು ಸೀಟ್ ರದ್ದತಿಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೆರಿ ಗುಡ್ ನ್ಯೂಸ್ ಇದು. ಏನಪ್ಪ ಅಂದರೆ, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ 11/12/2024 ರೈಟ್. ಅಂದರೆ ಯಾವಾಗ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋ ಲಾಸ್ಟ್ ಡೇಟ್ ಇದೆಯಲ್ಲ, ಅದರ ಸಂಜೆ 4 ಗಂಟೆ ಒಳಗಾಗಿ ರದ್ದುಪಡಿಸಿಕೊಳ್ಳಬಹುದು. ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಆಗಿರಲಿ, ಫಸ್ಟ್ ರೌಂಡ್ ಆಗಿರಲಿ, ಯಾರು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದ್ರೆ ನೀವು ಕಾಲೇಜ್ ಹೋಗ್ತಾ ಇರ್ತೀರ, ಕೆಲವೊಬ್ರು ಸ್ಟಾರ್ಟ್ ಆಗಬೇಕು ಅಂತಿರ್ತೀರಾ, ವೇಟ್ ಮಾಡ್ತಿರ್ತೀರ, ನಿಮಗೆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಇವಾಗ ಹೆಂಗೆ ಮಾಡೋದು ಅಂತ ತುಂಬ ಜನ ಕ್ವೈರಿ ಇರುತ್ತೆ ಫಸ್ಟ್ ರೌಂಡರು ಸ್ಟೂಡೆಂಟ್ಸ್ಗೆ. ಸೆಕೆಂಡ್ ಅವರು ಕೂಡ ಇನ್ನೂ ಕಾಲೇಜ್ ಅಡ್ಮಿಷನ್ ಮಾಡಿಸಿರೋದಿಲ್ಲ ಅಥವಾ ಅಡ್ಮಿಷನ್ ಮಾಡಿಸಿರ್ತೀರ. ಸೊ ನಿಮಗೂ ಕೂಡ ಆ ಒಂದು ಕಾಲೇಜ್ ಇಷ್ಟ ಆಗಿರೋದಿಲ್ಲ ಅಥವಾ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಮಗೂ ಕೂಡ ಸೀಟ್ಗಳನ್ನ ರದ್ದುಪಡಿಸಿಕೊಳ್ಳಬೇಕಾದಲ್ಲಿ ನೀವು ಯಾವಾಗ ಮಾಡಬೇಕು, 11ನೇ ತಾರೀಕು ಅಂದರೆ ಈ ಮಂತು 11ನೇ ತಾರೀಕು ಒಳಗಾಗಿ ಸಂಜೆ 4 ಒಳಗಾಗಿ ನೀವು ಸೀಟ್ಗಳನ್ನ ರದ್ದುಪಡಿಸಿಕೊಳ್ಬೋದು. ಯು ಕ್ಯಾನ್ ಕ್ಯಾನ್ಸಲ್ ದ ಸೀಟ್ಸ್. ಅಂತಹ ಅಭ್ಯರ್ಥಿಗಳಿಗೆ ₹5,000 ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ಈ ದಿನಾಂಕದ ನಂತರ ಸೀಟು ರದ್ದುಪಡಿಸಿಕೊಂಡಲ್ಲಿ ಪೂರ್ಣ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಥವಾ ಪೂರ್ಣ ಶುಲ್ಕವನ್ನು ಪಾವತಿಸುವುದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಚಾಯ್ಸ್ 2 ಕೊಟ್ಟಿರ್ತೀರ, ನೀವು 69,000 ಏನು ಮಾಡಿರ್ತೀರ, ಫೀಸ್ನ ಪೇ ಮಾಡಿರ್ತೀರಿ ನೀವು. ಸೊ ಫೀಸ್ನ ಪೇ ಮಾಡಿದ್ರೆ ನಾನು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಫುಲ್ ಫೀಸ್ ವಾಪಸ್ ಬರುತ್ತಾ? ಇವಾಗ ಬರಲ್ಲ. ಇವಾಗ ಏನು ಹೇಳ್ತಾರೆ ಇಲ್ಲಿ, ಯಾರಿಗೆ ಚಾಯ್ಸ್ 2 ತೊಗೊಂಡಿದ್ರೆ ನೀವು 69,000 ಕಟ್ಟಿದ್ರೆ, ನೀವು ಇವಾಗ 11ನೇ ತಾರೀಕು ಒಳಗಾಗಿ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ, ಈಗ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ನ ಬಿಟ್ಟಿದ್ದಾರೆ, ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ 69,000ದಲ್ಲಿ 5,000ನ ಕಟಾವು ಮಾಡಿಕೊಂಡು ಉಳಿದ ₹64,000 ವಾಪಸ್ ಕೊಡ್ತಾರೆ ನಿಮಗೆ. ಅದು ಚಾಯ್ಸ್ 2ದವ್ರಿಗೆ. ಚಾಯ್ಸ್ 3ದವ್ರಿಗೆ ಏನಾಗಿರುತ್ತೆ ನೋಡಿರಿ ಇಲ್ಲಿ. ಸೊ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ನೋಡ್ಕೊಂಡ್ಬಿಡೋಣ ಫಸ್ಟು. ಇನ್ ಕೇಸ್ ನೀವು 11ನೇ ತಾರೀಕು ಆದಮೇಲೆ, 11ನೇ ತಾರೀಕು ಸಂಜೆ 6 ಗಂಟೆ ಆದಮೇಲೆ ನೀವು ಸೀಟ್ ಕ್ಯಾನ್ಸಲ್ ಮಾಡೋಕೆ ಹೋದರೆ ಫುಲ್ ಫೀಸ್ ಹೋಗ್ಬಿಡುತ್ತೆ ನಿಮ್ಮದು. ನೆನ್ಪಿಟ್ಕೊಡ್ರಿ, ಯಾರಿಗೆ ಕ್ಯಾನ್ಸಲ್ ಮಾಡ್ಕೋಬೇಕು, ಪರ್ಸನಲ್ ಐ ಡೋಂಟ್ ಸಜೆಸ್ಟ್ ಎನಿವನ್ ಟು ಕ್ಯಾನ್ಸಲ್ ದ ಸೀಟ್. ನೋಡಿ, ನೀವು ಯೋಚನೆ ಮಾಡಿರಿ, ಪೇರೆಂಟ್ಸ್ ಜೊತೆ ಯೋಚನೆ ಮಾಡಿರಿ. ಸೊ ಯಾರಿಗೆ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತಿರುತ್ತೆ, 11ನೇ ತಾರೀಕು ಒಳಗಾಗಿ ಸಂಜೆ 4 ಒಳಗಾಗಿ ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕು, ಚಾಯ್ಸ್ 2ದವರು ಕೂಡ. ಸೊ ನಿಮಗೆ 5,000 ಕಟಾವು ಮಾಡಿಕೊಂಡು ಉಳಿದ ಫೀಸು ವಾಪಸ್ ಕೊಡ್ತಾರೆ. ಸೊ ಇನ್ ಕೇಸ್ 11ನೇ ತಾರೀಕು ಆದಮೇಲೆ ಏನಾದರೂ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಎಲ್ಲ ಫೀಸ್ ಕೂಡ ನಿಮ್ಗೆ ಹೋಗ್ಬಿಡುತ್ತೆ. ಅದು ಚಾಯ್ಸ್ 2. ಚಾಯ್ಸ್ 3 ವಿದ್ಯಾರ್ಥಿಗಳು ನೋಡಿರಿ, ನೀವು ಯಾವುದೇ ಫೀಸ್ಗಳನ್ನ ಪೇ ಮಾಡಿರೋದಿಲ್ಲ, ಯು ಹ್ಯಾನ್ ಪೇಡ್ ಎನಿ ಫೀಸ್. ಸೊ ನಿಮಗೇನಾಗುತ್ತೆ, ನೀವು ಕೂಡ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ₹5,000 ಪೆನಾಲ್ಟಿ ಕೇಳುತ್ತದೆ. ಆ 5,000 ಪೆನಾಲ್ಟಿನ ಪೇ ಮಾಡ್ಕೊಂಡು ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ನೀವು 11ನೇ ತಾರೀಕು ಆದಮೇಲೆ ಇದನ್ನ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ಅಲ್ಲಿ ಫುಲ್ ಫೀಸ್ ತುಂಬಬೇಕು ಅಂತ ಕೇಳೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ಗೊಂದಲ ಮಾಡ್ಕೋಬೇಡ್ರಿ. ಸೊ ಯಾರಿಗೆ ಸೀಟ್ ಕ್ಯಾನ್ಸಲ್ ಮಾಡಬೇಕಾಗಿದೆ, 11ನೇ ತಾರೀಕು ಸಂಜೆ 4 ಗಂಟೆ ಒಳಗಾಗಿ ನೀವು ಸೀಟ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಫೀಸ್ ತುಂಬಿದರೆ ₹5,000 ಕಟಾವು ಮಾಡ್ಕೊಂಡು ಉಳಿದ ಫೀಸ್ನ ನಿಮಗೆ ವಾಪಸ್ ರಿಫಂಡ್ ಮಾಡ್ತಾರೆ.
ಚಾಯ್ಸ್ 3 ಇತ್ತಪ್ಪ ಅಂದರೆ ನಿಮಗೇನಾಗುತ್ತೆ 5,000 ರೂಪಾಯಿ ಪೆನಾಲ್ಟಿ ಕೇಳ್ತಾರೆ, ಪೆನಾಲ್ಟಿ ಕಟ್ಬಿಟ್ಟು ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಈ ಸೀಟ್ಗಳನ್ನ ಕ್ಯಾನ್ಸಲೇಷನ್ ಯಾಕೆ ಇವಾಗ ಬಿಟ್ಟಿದ್ದಾರಪ್ಪ ಅಂದರೆ ಇನ್ ಕೇಸ್ ಲಾರ್ಜ್ ನಂಬರ್ ಆಫ್ ಸೀಟ್ಸ್, ಜಾಸ್ತಿ ನಂಬರ್ ಆಫ್ ಸೀಟ್ಸ್ಗಳು ಉಳ್ಕೊಂಡ್ವಪ್ಪ ಅಂದರೆ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತೀವಿ ಆ ರೌಂಡ್ನ ಮಾಡಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಸೊ ನನಗೆ ಅನಿಸಿಬಿಟ್ಟಿಗೆ 95% ಲಾಸ್ಟ್ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ 95% ಆಗುತ್ತೆ ಇಲ್ಲಿ ಯಾರು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾರಲ್ಲ ಅವ್ರಿಗೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೊಡುವಂಥ ಅವಕಾಶ ಕಮ್ಮಿ ಇರುತ್ತೆ. ಕೊಡಲ್ಲ ಅಂತ ನಾನು ಅನ್ಕೋತೀನಿ, ಬಿಕಾಸ್ ಲಾಸ್ಟ್ ಇಯರ್ದು 2023 ಸೂಚನೆಗಳು ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಕೊಡಲ್ಲ ಅನಿಸುತ್ತೆ ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೋತೀರ ಅಂತ. ಬಟ್ ಯಾರಿಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ನಿಮಗೆ ಏನಾಗುತ್ತೆ, ನಿಮಗೆ ಹೊಸ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಬೋದು. ಅಂದರೆ ಹಳೆ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಅದಿರಲ್ಲ. ಈಗ ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಥರ್ಡ್ ರೌಂಡ್ ಬಂತಂದರೆ ಅಲ್ಲಿ ನಿಮಗೆ ಏನಾಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾನೆ, ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಸೆಕೆಂಡ್ ರೌಂಡ್ ಕಟ್ ಆಫ್ನ ಕೂಡ ಬಿಡ್ತಾರೆ. ಮತ್ತೆ ಅನಲೈಸ್ ಮಾಡಿಬಿಟ್ಟು ನೀವೇನು ಮಾಡೋದು ಆಪ್ಷನ್ ಎಂಟ್ರಿನ ಫ್ರೆಶ್ ಆಗಿ ಮಾಡ್ಕೋಬೋದು. ಯಾವ್ಯಾವ ಕಾಲೇಜಲ್ಲಿ ಸೀಟ್ಸ್ ಇದ್ದಾವೆ ಆ ಆಧಾರದ ಮೇಲೆ. ನೆನ್ಪಿಟ್ಕೊಡ್ರಿ, ನಾನು ಇವಾಗ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಥರ್ಡ್ ರೌಂಡಿಗೆ ಹೋಗ್ತೀನಿ ಆ ಉದ್ದೇಶದಿಂದ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತಾ ಇದ್ದರೆ ನಾನು ಪರ್ಸನಲಿ ಸಜೆಸ್ಟ್ ಏನು ಮಾಡೋದು, ಆ ಉದ್ದೇಶದಲ್ಲಿ ಮಾಡ್ಕೋಬೇಡ್ರಿ. ಬಿಕಾಸ್ ನಿಮಗೆ ಈಗ ಆಲ್ರೆಡಿ ಸೀಟ್ ಸಿಕ್ಕಿದ್ರೆ ನಿಮಗೆ ಥರ್ಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡುವಂಥ ಅವಕಾಶ ಕಮ್ಮಿ ಇರುತ್ತೆ, ಕೊಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದನ್ನ ಒಂದು ಸತಿ KA ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕನ್ಫರ್ಮೇಷನ್ ತೊಗೊಳ್ರಿ. ನಾನು ಸೋಮವಾರ ಕನ್ಫರ್ಮೇಷನ್ ತೊಗೊಂಡು ಹೇಳ್ತೀನಿ ನಿಮಗೆ. ಬಟ್ ಅಲ್ಲಿ ಆ ಒಂದು ಚಾಯ್ಸ್ ಟು ವಿದ್ಯಾರ್ಥಿಗಳಿಗೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಥರ್ಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡೋದು ಡೌಟ್ ಅನಿಸುತ್ತೆ, ರೈಟ್. ಬಟ್ ಯಾರಿಗೆ ಕಾಲೇಜ್ ಸಿಕ್ಕಿರೋದಿಲ್ವ, ಇನ್ ಕೇಸ್ ಥರ್ಡ್ ಆಪ್ಷನ್ ಎಂಟ್ರಿ ಬಂತಂದರೆ ಡೆಫಿನೆಟ್ಲಿ ನಿಮಗೇನಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು 5,000 ರೂಪಾಯಿ ಕಟಾವು ಮಾಡಿಕೊಂಡು ಉಳ್ಕಿದ ಫೀಸ್ನ ವಾಪಸ್ ರಿಫಂಡ್ ಕೊಡ್ತಿದ್ದಾರೆ ಅಂದರೆ ಇಲ್ಲಿ 95% ಚಾನ್ಸಸ್ ಆರ್ ದೇರ್ ದೇ ಆರ್ ಗೋಯಿಂಗ್ ಟು ಗಿವ್ ಥರ್ಡ್ ರೌಂಡ್ ಕೊಡುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಇದೇ ಆಗಿತ್ತು, 5,000 ರೂಪಾಯಿನ ಕಟಾವು ಮಾಡಿಕೊಂಡು ಉಳಿದ ಫೀಸ್ ವಾಪಸ್ ರಿಫಂಡ್ ಕೊಟ್ಟಿದ್ರು, ಸೆಕೆಂಡ್ ಎಕ್ಸ್ಟೆಂಡ್ ಆರ್ಡರ್ ಮಾಡಿದ್ರು. ಸೊ ಅದೇ ರೀತಿ ಈ ಸತಿನೂ ಕೂಡ 5,000 ಕಟಾವು ಮಾಡಿಕೊಂಡು ನಿಮಗೆ ಉಳ್ಕಿದ ಫೀಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಪಾಸಿಬಿಲಿಟಿ ಇದೆ ಥರ್ಡ್ ರೌಂಡ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಯಾರ್ಯಾರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಥವಾ ಯಾರ್ಯಾರಿಗೆ ಸಿಕ್ಕಿಲ್ಲ ನೋಡಿರಿ ಏನದು ಕಾಲೇಜ್ ಸಿಕ್ಕಿರಲ್ಲ, ನಿಮಗೆ ಒಂದು ಗುಡ್ನೆಸ್ ಇದು, ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು, ರೈಟ್. ಸೊ ಇದು ಹೊಸ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಡಬೇಕಾಯಿತು, ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಲಾಂಗ್ ಸ್ಟೋರಿ ಶಾರ್ಟ್ ಹೇಳಬೇಕಪ್ಪ ಅಂದರೆ ನೀವು ಫೀಸ್ನ ಪೇಮೆಂಟ್ ಮಾಡುವಂತಹ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡುವಂಥ ಡೇಟ್ ಎಕ್ಸ್ಟೆಂಡ್ ಆಗಿದೆ. 10ನೇ ತಾರೀಕು ಒಳಗಾಗಿ ನೀವು ಫೀಸ್ನ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೋದು. 11ನೇ ತಾರೀಕು ಒಳಗೆ ಹೋಗಿ ನೀವೇನು ಮಾಡಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕು. ಯಾರಿಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗಿದೆ ಚಾಯ್ಸ್ 2 ಚಾಯ್ಸ್ 3 ಅಭ್ಯರ್ಥಿಗಳಿಗೆ ನೀವೇನು ಮಾಡಬೇಕು, 11ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗಡೆ ಒಂದು ಅದು ಸೀಟ್ ಕ್ಯಾನ್ಸಲೇಷನ್ ಲಿಂಕ್ನ ಬಿಟ್ಟಿದ್ದಾರೆ. ಆ ಒಂದು ಲಿಂಕ್ನ ಉಪಯೋಗಿಸ್ಕೊಂಡು ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೀಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ 5,000 ರೂಪಾಯಿನ ಕಟಾವು ಮಾಡಿಕೊಂಡು ಉಳಿದ ಅಮೌಂಟ್ನ ನಿಮಗೆ ಕೊಡ್ತಾರೆ. ಇದು ಒಂದು ನೋಟಿಫಿಕೇಷನ್ದೊಂದು ಸಾರಾಂಶ ಅಂತ ಹೇಳ್ಬೋದು. ಸೊ ನಿಮಗೆ ತುಂಬ ಜನಕ್ಕೆ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಓಪನ್ ಮಾಡಿದರೆ ಅಲ್ಲಿ ಆಬ್ಜೆಕ್ಟ್ ನಾಟ್ ಫೌಂಡ್ ಅಂತ ಬರ್ತೀವಿ. ತುಂಬ ಜನಕ್ಕೆ ಅದು ಸರ್ವರ್ ಇಶ್ಯೂ ಇದೆ. ಮೋಸ್ಟ್ ಒಳ್ಳೆಯದು ಬೈ ಟುಮಾರೋ ಇಟ್ ಮೇ ಸೆಟಪ್ ಆಗ್ಬೋದು, ಅದು ಸರಿ ಆಗ್ಬೋದು. ಸ್ವಲ್ಪ ಲೇಟ್ ನೈಟ್ ಟ್ರೈ ಮಾಡಿರಿ, ಬರುತ್ತೆ. ಸರ್ವರ್ ಇಶ್ಯೂ ಇರೋದ್ರಿಂದ ಹಂಗೆ ಆಗ್ತಿರುತ್ತೆ. ಬಟ್ ಇಟ್ ವಿಲ್ ಅದು ಓಪನ್ ಆಗುತ್ತೆ, ಡೋಂಟ್ ವರಿ. ಸೊ ಅದು ಓಪನ್ ಆಗಲಿಲ್ಲಪ್ಪ ಅಂದರೆ ಅಗೇನ್ ದೇ ಮೇ ಎಕ್ಸ್ಟೆಂಡ್ ಆಗುತ್ತೆ ಅಂದ್ಕೊಂಡು ಕೂರಬೇಡ್ರಿ. 11ನೇ ತಾರೀಕು ಒಳಗಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಸೊ ಬಟ್ ಅಗೇನ್ ಹೇಳ್ತೀವಿ, ನಾನು ಪರ್ಸ್ನಲಾಗಿ ಯಾರಿಗೂ ಕೂಡ ಸಜೆಸ್ಟ್ ಮಾಡ್ಕೊಳ್ಳಲ್ಲ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡಿಕೊಡ್ರಿ ಅಂತ. ಸೊ ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯು ಕ್ಯಾನ್ ಕ್ಯಾನ್ಸಲ್ ದ ಸೀಟ್. ಸೊ ನಿಮಗೆ 5,000 ರೂಪಾಯಿನ ವಾಪಸ್ ಕಟ್ ಮಾಡ್ಕೊಂಡು ಉಳಿದ ಅಮೌಂಟ್ನ ವಾಪಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿರಿ, ನೆಕ್ಸ್ಟ್ ನೀವು ಮ್ಯಾನೇಜ್ಮೆಂಟ್ ಮೇಲೆ ಹೋಗ್ತಿರೋ ಅಥವಾ ಲೈಕ್ ನೆಕ್ಸ್ಟ್ ಇಯರ್ PGCET ಬರೋದು ಟ್ರೈ ಮಾಡ್ತಿರೋ ಅಥವಾ MBAನ MCAನ ಮಾಡಲ್ಲಪ್ಪ ಅನ್ಕೋತಿರೋ ಅಥವಾ ME MTech ಮಾಡಲ್ಲ ಅನ್ಕೋತಿರೋ, ನೋಡಿರಿ ಯೋಚನೆ ಮಾಡಿಕೊಂಡು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಡ್ರಿ. ಬಟ್ ಐ ಪರ್ಸ್ನಲಿ ಡೋಂಟ್ ಸಜೆಸ್ಟ್ ಎನಿವನ್ ಟು ಕ್ಯಾನ್ಸಲ್ ದ ಸೀಟ್. ಬಿಕಾಸ್ MBA MCA ಮಾಡ್ಬೇಕಂದ್ರೆ 1 ವರ್ಷದಿಂದ ಪ್ರಿಪೇರ್ ಆಗಿ ಮಾಡಿರ್ತೀರ. ಯು ಟು ಹ್ಯಾವ್ ಯುವರ್ ಓನ್ ರೀಸನ್, ನಿಮ್ಮ ರೀಸನ್ಸ್ ಇರುತ್ತೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ. ಸೊ ನಾಟ್ ಎನ್ ಇಶ್ಯೂ, ಲೈಕ್ ಇದೊಂದೇ ಪ್ರೊಸೆಸ್ ಏನಾಗಲ್ಲ. ನೆಕ್ಸ್ಟ್ ನೀವು ಮ್ಯಾನೇಜ್ಮೆಂಟ್ ಮೇಲೆ ಹೋಗಿ ಕೂಡ ನಿಮ್ಮ ಕೆರಿಯರ್ನ ಮಾಡ್ಕೋಬೋದು, ರೈಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾರಿಗೆ ಸೀಟ್ ಸಿಕ್ಕಿಲ್ಲ, ನೆಕ್ಸ್ಟ್ ನಿಮಗೆ ಥರ್ಡ್ ರೌಂಡ್ ಆಗಿ ಒಂದು ಕಾಲೇಜ್ಗೆ ಹೋಗುವಂಥ ಚಾನ್ಸಸ್ ಇದೆ. ಪ್ಲೀಸ್ ವೇಟ್, ನಿಮಗೂ ಕೂಡ ವೇಟ್ ಮಾಡಿರಿ. ಸೊ ಯಾರೇನೋ ಕಾಲೇಜ್ಗೆ ಹೋಗಿ ಇದು ಮಾಡಿಲ್ಲ ನೋಡಿರಿ, ಅಡ್ಮಿಷನ್ ಯಾರು ಮಾಡ್ಕೊಂಡಿಲ್ಲ, ನೀವು ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋ ಡೇಟ್ ಎಕ್ಸ್ಟೆಂಡ್ ಆಗಿದೆ, ರೈಟ್. ಸೊ ಇದು ಒಂದು ನೋಟಿಫಿಕೇಶನ್ ಸಾರಾಂಶ ಆಗಿತ್ತು. ನೆಕ್ಸ್ಟ್ ಮತ್ತೆ ಹೊಸ ಅಪ್ಡೇಟ್ ಜೊತೆ ಮತ್ತೆ ಮೀಟ್ ಆಗ್ತೀನಿ ನಿಮ್ಮನ್ನು. ಯಾರು ಚಾನಲ್ ನೋಡ್ತೀರಾ, ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾರು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ. ಒನ್ ಮೋರ್ ಥಿಂಗ್, ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಮೋಸ್ಟ್ ಪ್ರಾಬಬ್ಲಿ ಡಿಸೆಂಬರ್ ಮಿಡ್ ಒಳಗಡೆ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ MBA ಅಕಾಡೆಮಿಕ್ಸ್ ಫಾರ್ VTU ಆ್ಯಂಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಾನು VTU ಯೂನಿವರ್ಸಿಟಿ ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎರಡರದ್ದು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತಾನೆ. ನಾನು ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಜಸ್ಟ್ VTU ಇದ್ದರೆ VTU ಜಾಯ್ನ್ ಆಗಿರಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದ್ದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜಾಯ್ನ್ ಆಗಿರಿ, ರೈಟ್. ಸೊ ನಿಮಗೆ ಅಲ್ಲಿ ನೋಟ್ಸ್ ಅಥವಾ ಬ್ಯಾಚ್ ಕೋರ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಇಟ್ ಆಲ್ಸೋ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಅಪ್ಡೇಟ್ ಆಲ್ಸೋ, ರೈಟ್. ಸೊ ಇದು ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್